ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಜನಪ್ರಿಯ ಕಾಂಗ್ರೆಸ್ನ ಮುಖಂಡ ಹಾಗೂ ಬಡವರ ಬಂಧು ಅಂತ ಗುರುತಿಸಿಕೊಂಡಿರುವ ಎನ್ಎಸ್ ಬೋಸರಾಜ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಿಂಚಿನ ಮುಷ್ಕರ ನಡೆಸಲಾಗಿದೆ. ವೇದಿಕೆ ಜಿಲ್ಲಾಧ್ಯಕ್ಷ ಸೈಯದ್ ಮಾಸೂಮ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು, ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿ ಇದ್ದ ಸಂದರ್ಭದಲ್ಲಿಯೂ ಎನ್ಎಸ್ ಬೋಸರಾಜ್ ಅವರು ಹಗಲು ರಾತ್ರಿ ಎನ್ನದೇ ಪಕ್ಷದ ಸಂಘಟನೆ ಬಲಪಡಿಸಲು ಶ್ರಮಿಸಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪಕ್ಷದ ಬೆಳವಣಿಗೆಗೆ ಮಹತ್ತರ ಕೊಡುಗೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ಸರ್ಕಾರ ಅಧಿಕಾರದಲ್ಲಿ ಇರದ ಅವಧಿಯಲ್ಲಿಯೂ ಕೂಡ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ತಂದು ಜನಪರ ಕೆಲಸಗಳನ್ನು ಕೈಗೊಂಡಿರುವ ಬೋಸರಾಜ್ರವರ ಸೇವೆಯನ್ನ ಸರ್ಕಾರ ಗುರುತಿಸಬೇಕಾಗಿದೆ ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎನ್ಎಸ್ ಬೋಸರಾಜ್ ಅವರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟು ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ವೇಳೆ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಡದೆ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನದಲ್ಲಿ ಉಂಟಾಗುವ ಜನರ ಅಸಮಾಧಾನ ಹಾಗೂ ಪ್ರತಿಭಟನೆಗಳಿಗೆ ಸರ್ಕಾರವೇ ನೇರ ಹೊಣೆ ಆಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಲೇ ನಮ್ಮ ಎನ್ಎಸ್ ಬೋಸರಾಜ್ ಸಾಹೇಬರು ಹಿರಿಯ ಹೋರಾಟಗಾರ ಮತ್ತು ಹಿರಿಯ ಇದರಲ್ಲಿ ಕಾಂಗ್ರೆಸ್ನಲ್ಲಿ ತೊಡ್ಕೊಂಡಿರತಂಥ 45 ವರ್ಷ ತನ ಅವ್ರು ಹಂಗೆ ಸಕ್ರಿಯವಾಗಿ ಅವ್ರು ಮಾಡ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಎನ್ಎಸ್ ಬೋಸರಾಜ್ ಅವರಿಗೆ ಸಾಹೇಬರಿಗೆ ಮಿನಿಸ್ಟರ್ ಸ್ಥಾನ ಕೊಡಬೇಕಂತೇಳಿ ಈ ಮೂಲಕ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಲೆಟರ್ ಕೊಡ್ತಾ ಇದ್ದೀವಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡಲೇ, ಯಾಕಂದರೆ ಹಿರಿಯರವರಿಗೆ ಒಂದು ಅವಕಾಶ ಕೊಡಬೇಕು. ಇವಾಗ 2.5 ವರ್ಷ ಮಾಡಿದ್ರೂ ಅಭಿವೃದ್ಧಿ ರಾಯಚೂರಾಗ ಹೈಯೆಸ್ಟ್ ಆಗಿಬಿಟ್ಟಿದೆ. ಇವು ನಮ್ಮ ಮಾವನಿಕೆರೆ ಆಗಿರ್ಬೋದು, ಮತ್ತು ಕಾಸ್ಬಾವಿ ಆಗಿರ್ಬೋದು, ಇಡೀ ಏರಿಯಾಗಳಲ್ಲಿ 35 ವಾರ್ಡಿಗೆ 35 ವಾರ್ಡಲ್ಲಿ ಪೂರ CC ರೋಡ್ ಒಂದಿರಲಾರ್ದಂಗೆ CC ರೋಡನ್ನು ಕಂಟಿನ್ಯೂ ಆಗಿ ಮಾಡಿದ್ದಾರೆ. ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಈ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತೆ ಕೊಡಲಿಲ್ಲಪ್ಪ ಅಂತಂದರೆ ಅವರಿಗೆ ನಮ್ಮ ಸಚಿವ ಸ್ಥಾನ ಕೊಡಲಿಲ್ಲಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ವಿಭಾಗದಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತೇಳಿ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ತಮ್ಮ ಹೆಸರು? ನಾನು ಯೂಸುಫ್ ಖಾನ್ ಎಕ್ಸ್ ಪ್ರಿನ್ಸಿಪಲ್ ಚೇರ್ಮನ್ ರಾಯಚೂರು. ಸರಿ ಸರ್, ಈಗ ಎನ್ಎಸ್ ಬೋಸರಾಜ್ ಸಾಹೇಬರಿಗೆ ಅಕಸ್ಮಾತ್ ಸಚಿವ ಸ್ಥಾನ ತಪ್ಪಿದ್ರೆ ತಾವು ಯಾವ ರೂಪದಲ್ಲಿ ಹೋರಾಟ ಮಾಡ್ತೀವಿ? ನಾವು ಮುಂದಿನ ಹೋರಾಟವನ್ನು ಭಾಳ ದೀರ್ಘವಾಗಿ ಮಾಡ್ತೀವಿ. ಇಷ್ಟಿಗೆ ನಿದ್ರಂಗಿಲ್ಲ, ಇದು ಭಾಳ ದೀರ್ಘವಾಗಿ ಹೋಗ್ತೀವಿ. ಇವತ್ತು ಸಂಕೇತವಾಗಿ ಇವತ್ತು ಏನದೇ ದೀನದಲಿತ ನಾಯಕರಾದಂಥ ಎನ್ಎಸ್ ಬೋಸರಾಜ್ ಸಾಹೇಬರು ಇವತ್ತು ಒಂದು ಕಪ್ಪು ಚುಕ್ಕಿಯಲ್ಲಿ ರಾಜಕಾರಣದಲ್ಲಿ ಅವ್ರನ್ನ 35 ವರ್ಷ ರಾಜಕಾರಣದೊಳಗೆ ನಾವು 2 ಸಲ MLA 2 ಸಲ MP ಆಗ್ಯಾರವರು. ಆದರೆ ಇದುವರೆಗೆ ಒಂದು ಕಪ್ಪು ಚುಕ್ಕಿ ಇಲ್ಲ ಅದ್ರ ಮೇಲೆ. ಇವತ್ತು ಮಿನಿಸ್ಟರ್ ಹಾಕಿಸಿ ಭಾಳಷ್ಟು ಜಿಲ್ಲೆಗೆ ಸಣ್ಣ ನೀರಾವರಿ ಮತ್ತು ಚೆಕ್ ಡ್ಯಾಮ್ಗಳು ಎಲ್ಲಿ ನೋಡಿ ಹಳ್ಳಿಯಲ್ಲಿ ಚೆಕ್ ಡ್ಯಾಮ್ ಮಾಡ್ಕೊಂಡು ನಿಲ್ಲಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಎನ್ಎಸ್ ಬೋಸರಾಜ್ ಸಾಹೇಬರಿಗೆ ಇವತ್ತು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಭಾಳ ಉಗ್ರ ಹೋರಾಟ ಮಾಡ್ತೀವಿ ಅಂತ ಇದ್ರ ಮೇಲೆ ಹೇಳುತ್ತಾ, ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ನಮ್ಮ ಎಲ್ಲ ಹಿರಿಯ ನಾಯಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರೂ ಮನದಂಡಿ ಇವತ್ತು ಅವರು ಇಂಥ ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಈ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗ್ತಂತ ಇವತ್ತು ಹೇಳುತ್ತಾ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟು ನಿಮ್ಮಲ್ಲಿ ಗೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾವು ಇದ್ರ ಬಗ್ಗೆ ಏನು ತಾವು ಈಗ ನಮ್ಮ ಸಚಿವ ಸ್ಥಾನ ಎನ್ಎಸ್ ಬೋಸರಾಜ್ ಅವರು ಸಿಗದಿದ್ದರೆ ತಾವು ಯಾವ ರೂಪದಲ್ಲಿ ಹೋರಾಟ ಮಾಡ್ತೀರಿ? ಹೋರಾಟ ಮಾಡ್ತೀವಿ, ನಾವು ನಮ್ಮ ಹೋರಾಟ ಮಾಡ್ತೀವಿ. ನಮ್ಮ ಬಡವ್ರ ಸಾಲಾಗಿ ಮಾಡ್ತೀವಿ. ಅವ್ರ ಸಾಬ್ರು ಒಳ್ಳೆ ಕೆಲಸ ಮಾಡಿದರು. ಬೋಸರಾಜ್ ಸಾಬ್ರಿಗೆ ಮಿನಿಸ್ಟ್ರಿ ಕೊಡಲೇಬೇಕು. ಅವರಿಗೆ ನಾವು ಡಿ ಕೆ ಶಿವಕುಮಾರ್ ಸಾರ್ಗುಮಾರ್ ನಾವು ಕೇಳ್ಕೊತೀವಿ. ಎಲ್ಲ ಸೋನಿಯಾ ಗಾಂಧಿ ಎಲ್ಲ ಥರ ನಾವು ಕೇಳ್ಕೊತೀವಿ. ನಾವು ಅವ್ರಿಗೆ ಕೊಡಲೇಬೇಕು, ಮಿನಿಸ್ಟ್ರಿ ಕೊಡಲೇಬೇಕು. ಇವತ್ತಿನ ದಿವಸ ಈ ಒಂದು ರ್ಯಾಲಿ ಹಮ್ಮಿಕೊಂಡಿರೋದು ನಮ್ಮ ಮಾಸೂಮ್ ಭಾಯಿ ಸ್ವಾಭಿಮಾನ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷರಾದಂಥ ಅವರು ಆ ನೇತೃತ್ವದಲ್ಲಿ ಹಮ್ಮಿಕೊಂಡ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಮತ್ತು 52 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಅವರು ಅನೇಕ ಪದವಿಗಳನ್ನು ಮಾಡಿದರೂ ಕೂಡ ಯಾರ್ಯಾರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವುದ್ಯಾವುದೋ ಪಕ್ಷಕ್ಕೆ ಹೋಗಿ ಬಂದಿದ್ದಾರೆ. ಆದರೆ ಇವತ್ತಿನವರೆಗೆ ನಮ್ಮ ಎನ್ಎಸ್ ಬೋಸರಾಜ್ ಸಾಹೇಬರು ಯಾವುದೇ ಈ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋದವರಲ್ಲ. 2 ಸಲ ಅವರು ಮಾನವಿಯಿಂದ MLA ಆಗಿದ್ದಾರೆ, 2 ಸಲ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, 1 ಸಲ ಕಾಡಾಧ್ಯಕ್ಷರಾಗಿದ್ದಾರೆ, 1 ಸಲ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ ಅಧ್ಯಕ್ಷರು ಕೂಡ ಮಾಡಿದ್ದಾರೆ. ಇಂಥ ಒಂದು ಇತಿಹಾಸ ಉಳ್ಳಂಥ ಮತ್ತು ಒಂದು ಕಪ್ಪು ಚುಕ್ಕೆ ಇಲ್ಲ ಅವರ ರಾಜಕಾರಣದಲ್ಲಿ. ಅದಕ್ಕಾಗಿ ನಾವು ನಮ್ಮ ಒಂದು ಸ್ವಾಭಿಮಾನ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಲನೂ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಜಿಲ್ಲೆಯು ಹೆಚ್ಚಿನ ಅಭಿವೃದ್ಧಿಯಲ್ಲಿ ಹೊಂದಲಿಕ್ಕೆ ಅವರು ಸಹಕಾರ ಮಾಡಿಕೊಡಬೇಕು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ತೇವೆ.
ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಯಿಂದ ನಮ್ಮ ಹೈದರಾಬಾದ್ ಕರ್ನಾಟಕದ ಸಂಘದಿಂದ ಸೈಯದ್ ಮಾಸೂಮ್ ಅವರು ಮತ್ತು ನಮ್ಮ ಅಣ್ಣನಾದ ಯೂಸುಫ್ ಖಾನ್ ಅವರು ಮತ್ತು ನಮ್ಮ ಅಧ್ಯಕ್ಷರಾದ ವೀರೇಶ್ ರಾಮು ಮತ್ತು ಪೀರು ಏನು ಡಿಮ್ಯಾಂಡಪ್ಪ ರಾಯಚೂರು ನಗರದಿಂದ ನಮ್ಮ ಬೋಸರಾಜ್ ಸಾಹೇಬರು 45 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಅವರು ನಮ್ಮ ರಾಯಚೂರು ಬಿಟ್ಟು ಹೋದರೆ ನಮ್ಮ ರಾಯಚೂರಲ್ಲಿ ರಾಯಚೂರಲ್ಲಿ ಕಾಂಗ್ರೆಸ್ ಪಕ್ಷದ ಜೆಂಡಾ ಇಡೋರಿಲ್ಲ. ನಾವು ಇದ್ರ ಮಟ್ಟಿಗೆ ನಮ್ಮ ಬೋಸರಾಜ್ ಸಾಹೇಬರು ಇಂಥ ಕೆಲಸ ಮಾಡ್ಯಾರ ನಮ್ಮ ರಾಯಚೂರು ಅಭಿವೃದ್ಧಿಗೆ. ಅವರು ಎಲ್ಲಿದ ಸ್ವಚ್ಛತಾನಿರಲಿ, ನಮ್ಮ ರಾಯಚೂರು ನಗರದಲ್ಲಿ ಅವ್ರಿಗೆ ಆಲೋಚನೆ ಇರ್ತದ, ಅವ್ರ ಆಲೋಚನೆ ಇರ್ತದ. ಅವ್ರು ಏನೇನು ಮಾಡ್ಯಾರ, ಒಂದು ಬಿಸಾಕಿದ್ದು ಸಿಎ ತಲಾಬ್ನ ಇವತ್ತು ಹೋಗಿ ಟೈಮ್ ಪಾಸ್ ಮಾಡೋಕ್ಕಿಂತ ಒಂದು ಕೆರೆ ಮಾಡ್ಯಾರ 1 ಕೋಟಿ ರೂಪಾಯಿ ಅನುದಾನದಲ್ಲಿ. ನಮ್ಮ ಬೋಸರಾಜ್ ಸಾಹೇಬರು ನಾವು ಇದು ಹೇಳ್ತೀವಿ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ನಮ್ಮ ಇಡೀ ಹೈದರಾಬಾದ್ ಕರ್ನಾಟಕದಿಂದ ನಮ್ಮ ಕರ್ನಾಟಕ ಸ್ವಾಭಿಮಾನ ರಕ್ಷಣಾ ವೇದಿಯಿಂದ ಉಗ್ರ ಹೋರಾಟ ಮತ್ತು ನಾವು ನಮ್ಮ ಹೆಂಡತಿ ಮಕ್ಕಳನ್ನ ಮರೆತು ಬೀದಿಗೆ ಇಡಬೇಕಾಗ್ತದಂತ ನಾವು ಡಿ ಕೆ ಶಿವಕುಮಾರ್ನ ಹೇಳುತ್ತೇವೆ. ರ್ಯಾಲಿ ನಾವು ಏನು ಮಾಡಿದ್ದೀವಿ, ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸೈಯದ್ ಮಾಸೂಮ್ ನೇತೃತ್ವದಲ್ಲಿ ಮತ್ತು ರಾಮಣ್ಣ ನೇತೃತ್ವದಲ್ಲಿ ಎನ್.ಎಸ್. ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಮ್ಮ ಬೇಡಿಕೆ. ಯಾಕಂದರೆ ಅವರು ಮಾಸ್ ಲೀಡ್ರು ಮತ್ತು ನಮಗೆಲ್ಲ ರೈತರಲ್ಲಿ ಅಭಿವೃದ್ಧಿ ಆಗಿದ್ದೇವೆ. ಅವರು ಬಂದಲ್ಲಿ ಮತ್ತು ಅಂಥ ಲೀಡ್ರು ನಾವು ಎಲ್ಲಿ ನೋಡಿಲ್ಲ. 50 ವರ್ಷದಲ್ಲಿ ನಮ್ಮ ಅಪ್ಪವರು ನಮ್ಮ ತಾತವ್ರಿಂದ ನೋಡ್ಕೊಂಡು ಬಂದಾರ. ಅಲ್ಲಿಂದ ಏನು ಮಾಡ್ಕೊಂಡು ಬಂದಾರೆ, ಎಲ್ಲ ಚಲೋ ಕೆಲಸಗಳು ಮಾಡ್ಕೊಂಡು ಬಂದಾರೆ. ನಮ್ಮ ರೈತರಲ್ಲಿ ಎಲ್ಲ ಅಭಿವೃದ್ಧಿ ಆಗಿದೆ. ಅದಕ್ಕಾಗಿ ನಾವು ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಒಂದು ಮನವಿ ಮಾಡ್ಕೊತಿದ್ದೀವಿ, ನಮ್ಮ ಎನ್.ಎಸ್. ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತ. ಇದು ಕೊಟ್ಟಿಲ್ಲ ಅಂದರೆ ಮತ್ತೆ ಇಲ್ಲಿಂದ ಚಲೋ ಬೆಂಗಳೂರು ಅಂತ ನಾವು ಬೆಂಗಳೂರಲ್ಲಿ ಹೋಗಿ ಹೋರಾಟ ಮಾಡ್ತೀವಿ ಅನ್ನೋದು ಮಾಧ್ಯಮದಿಂದ ತಿಳಿಸಕ್ಕೆ. ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಸೈಯದ್ ಮಾಸೂಮ್ ಭಾಯಿ ಇವರ ನೇತೃತ್ವದಲ್ಲಿ ಮಿಂಚಿನ ಹೋರಾಟ ಮುಷ್ಕರ ಮಾಡಿದಾರಪ್ಪ ಅಂತಂದರೆ, ನಿಷ್ಠಾವಂತ ರಾಜಕಾರಣಿ ಎನ್.ಎಸ್. ಬೋಸರಾಜ್ ಅವರಿಗೆ ಏನಪ್ಪ ಅಂತಂದರೆ ರಾಯಚೂರು ಜಿಲ್ಲೆಯ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಇವ್ರದ್ದೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಆದ ಕಾರಣ ಈ ಪ್ರತಿಭಟನೆಯಲ್ಲಿ ಸೈಯದ್ ಮಾಸೂಮ್ ಭಾಯಿ ಅವರು ಪ್ರಮುಖವಾಗಿ ಏನಪ್ಪ ಅಂದ್ರೆ ಭಾಗವಹಿಸಿದ್ರು. ಖಾನ್ ಸಾಬ್ ಅವರು ಮತ್ತು ವೀರೇಶ್ ಅವರು, ರಾಮು ಅವರು ಪ್ರಮುಖವಾಗಿ ಇವರು ಸಹಿತ ಇವರಿಗೆ ಸಪೋರ್ಟ್ ಆಗಿ ಏನಪ್ಪ ಅಂದರೆ ಈ ಒಂದು ಮುಷ್ಕರದಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಏನಪ್ಪ ಅಂತಂದರೆ ಹಮ್ಮಿಕೊಂಡಿದ್ದು ಇದಕ್ಕೆ ಕಾರಣ ಆಗಿರುತ್ತದೆ. ಎನ್.ಎಸ್. ಬೋಸರಾಜ್ ಅವರಿಗೆ ಏನಪ್ಪ ಅಂತಂದರೆ ತಪ್ಪದೆ ಒಂದು ರಾಯಚೂರು ಜಿಲ್ಲೆಯಿಂದ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ಮಾನವೀಯತೆಯನ್ನು ಮರಿಬೇಕಂತ ಹೇಳಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಅವರು ಮನವಿ ಪತ್ರವನ್ನು ಸಲ್ಲಿಸಿ ಈ ಮೂಲಕ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. TV20 ಕನ್ನಡ ನ್ಯೂಸ್, ರಾಯಚೂರು. ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಸ್ಎ ಗಣಿ, TV20 ಕನ್ನಡ, ರಾಯಚೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.